ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ರಿಗೂ ನಮಸ್ಕಾರ. ಮುಹೂರ್ತದ ವಿಚಾರದಲ್ಲಿ ಇವತ್ತು ನಕ್ಷತ್ರಗಳ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೇನೆ. ಈ ಭಚಕ್ರದಲ್ಲಿ, ಭಚಕ್ರ ಅಂತಂದರೆ ನಮ್ಮ ಬ್ರಹ್ಮಾಂಡದ ಒಂದು ಏನು ನಾವು ಸೂರ್ಯನ ಒಂದು ಸುತ್ತ ಅಂತ ಹೇಳ್ತೀವೋ ಅಲ್ಲಿ 27 ನಕ್ಷತ್ರಗಳನ್ನು, ಅಸಂಖ್ಯಾತ ನಕ್ಷತ್ರಗಳಿವೆ. ಆ ನಕ್ಷತ್ರಗಳಂದರೆ ಸ್ವಯಂ ಪ್ರಕಾಶವುಳ್ಳದ್ದು. ಅಲ್ಲಿ ಬೆಳಕು ಬರ್ತಾ ಇದೆ. ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ನೀವು ವೈಜ್ಞಾನಿಕವಾಗಿ ಕೇಳ್ತಾ ಇರ್ತೀರ, ವೈಜ್ಞಾನಿಕವಾಗಿಯೂ ಕೂಡ ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ, ನಕ್ಷತ್ರಗಳಿಗೆ ಸ್ವಂತ ಬೆಳಕಿದೆ ಅಂತ. ಹೀಗಾಗಿ ಆ ನಕ್ಷತ್ರಗಳಲ್ಲಿ ಏನು ಮಾಡಿದ್ದಾರೆ, ನಮ್ಮ ಈ ಸೌರಮಂಡಲದ ಸುತ್ತಲಿರುವಂಥ ನಕ್ಷತ್ರಗಳಲ್ಲಿ ಕೆಲವೊಂದು ಗುಂಪುಗಳನ್ನು ತೆಗೆದುಕೊಂಡು, ಅದರಲ್ಲಿ 27 ಗುಂಪುಗಳನ್ನು, ನಕ್ಷತ್ರಗಳ ಗುಂಪುಗಳನ್ನು ಮಾಡ್ತಾರೆ. ಆ 27 ನಕ್ಷತ್ರಗಳ ಗುಂಪಿಗೆ ಹೆಸರನ್ನು ಕೊಟ್ಟಿದ್ದಾರೆ ಅಶ್ವಿನಿ, ಭರಣಿ, ಕೃತಿಕ ಅಂತ. ಅಶ್ವಿನಿ ಅಂದರೆ ಒಂದೇ ನಕ್ಷತ್ರ ಅಲ್ಲ, ಅಲ್ಲಿ ಹಲವಾರು ನಕ್ಷತ್ರಗಳನ್ನು ಸೇರಿಸಿ ಆ ಗುಂಪಿಗೆ ಅಶ್ವಿನಿ ಅಂತ ಹೆಸರಿಟ್ಟಿದ್ದಾರೆ. ಆ ಗುಂಪನ್ನು ನಾವು ಒಂದು ಸರಳ ರೇಖೆಯಲ್ಲಿ ಚಿತ್ರೀಕರಿಸಿದಾಗ ಅದು ಒಂದು ಕುದುರೆ ಮುಖದ ಆಕಾರದಲ್ಲಿ ಕಾಣಿಸ್ತದೆ. ಅದಕ್ಕೆ ಅಶ್ವಿನಿ ಅಂತ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಈ ಮಘ ಆಗಲಿ ಅಥವಾ ಆಯಾ ನಕ್ಷತ್ರಗಳ ಚಿತ್ರಗಳನ್ನು ಆಧರಿಸಿ ಅವುಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ತಿಳಿದಿರಲಿ. ಒಟ್ಟು 27 ನಕ್ಷತ್ರಗಳು. ಒಂದು ನಕ್ಷತ್ರದ ಒಂದು ಅವಧಿ ಬಂದುಬಿಟ್ಟು 13 ಡಿಗ್ರಿ 20 ನಿಮಿಷ ಬರ್ತದೆ. ಅದರಲ್ಲಿ ಆ ನಕ್ಷತ್ರಗಳನ್ನು ಯಾವ ರೀತಿಯಾಗಿ ನಾವು ಈ ಮುಹೂರ್ತದಲ್ಲಿ ವಿಶೇಷವಾಗಿ ಕೆಲವೊಂದು ಕಾರ್ಯಗಳಿಗೆ ಶುಭ ನಕ್ಷತ್ರಗಳು, ಅಶುಭ ನಕ್ಷತ್ರಗಳು ಅಂತ ವಿಂಗಡಣೆ ಮಾಡಿಯೇ ಮುಹೂರ್ತ ಕೊಡಬೇಕಾಗ್ತದೆ. ಯಾಕಂದರೆ ಮುಖ್ಯವಾಗಿ ನಕ್ಷತ್ರ ಉಪಯೋಗವಾಗುವುದೇ ನಕ್ಷತ್ರಾತ್ ಘರತೆ ಪಾಪಂ. ಯಾವುದಾದರೂ ನಿಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕಾಗಿದ್ದರೆ ಅಥವಾ ಅದಕ್ಕೊಂದು ಪ್ರಾಯಶ್ಚಿತ್ತ, ಹೋಮನೋ, ಅರ್ಚನೆನೋ, ದೇವರ ಪೂಜೆಯನ್ನು ಮಾಡಬೇಕಾಗಿದ್ದರೆ ನಿಮ್ಮ ನಕ್ಷತ್ರ, ಜನ್ಮ ನಕ್ಷತ್ರ ಅಂತೇನು ಹೇಳ್ತೀವಿ, ಅದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಅದೇ ಅಡ್ರೆಸ್, ಎಲ್ಲಿಂದ ಬೆಳಕಿನ ಮೂಲ ಇದೆ. ನಮ್ಮ ಜನ್ಮ ನಕ್ಷತ್ರ ಅಂದ್ರೇನು, ಆ ನಕ್ಷತ್ರದಲ್ಲಿ ನಾವು ಹುಟ್ಟಿದ್ದೇವೆ, ಆ ನಕ್ಷತ್ರದ ಬೆಳಕಿನಲ್ಲಿ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ ಅನ್ನುವಂಥದ್ದು ಕಲ್ಪನೆಯಲ್ಲಿ ಆ ನಕ್ಷತ್ರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆ ಜನ್ಮ ನಕ್ಷತ್ರ ಗೊತ್ತಿರಬೇಕು. ಅದರಲ್ಲಿ ಕೆಲವೊಂದು ತಾರಾಬಲ ನೋಡುವಂಥ ಕೆಲಸ ಆಗ್ತದೆ. ಆ ತಾರಾಬಲಗಳಲ್ಲಿ ಮುಖ್ಯವಾಗಿ ನವತಾರೆಗಳು ಅಂತಲೂ ಬರ್ತದೆ. ನವತಾರೆಗಳು ಅಂತಂದರೆ ಜನ್ಮತಾರೆ, ಸಂಪತ್ತಾರೆ, ವಿಪತ್ತಾರೆ, ಕ್ಷೇಮಸ್ತಾರೆ, ಪ್ರತ್ಯಕ್ತಾರೆ ಅಥವಾ ಪ್ರತ್ಯಾರಿ ತಾರೆ ಅಥವಾ ಸಾಧನಾ ತಾರೆ, ನೈಧನ ತಾರೆ, ಮಿತ್ರ ತಾರೆ, ಪರಮ ಮಿತ್ರ ತಾರೆ ಅಂತ ತಿಳ್ಕೊಂಡು ಈ ಥರ 9 ವಿಭಾಗಗಳನ್ನು ಮಾಡಿ 27 ನಕ್ಷತ್ರಗಳನ್ನು 9 ವಿಭಾಗ ಮಾಡಿದಾಗ 3 ನಕ್ಷತ್ರಗಳಾಗಿ ಅದು ವಿಂಗಡಣೆ ಆಗ್ತದೆ. ಜನ್ಮತಾರೆಯಲ್ಲಿ ನಮ್ಮ ನಕ್ಷತ್ರ 1ನೇದ್ದು ಅಂತ ಹೇಳಿದ್ರೆ ಅಲ್ಲಿಂದ 10ನೇ ನಕ್ಷತ್ರ ಮತ್ತು 19ನೇ ನಕ್ಷತ್ರ ಏನಿದೆಯಲ್ಲ, ಇವೆಲ್ಲ ಜನ್ಮತಾರೆಗಳಾಗ್ತದೆ. ಉದಾಹರಣೆಗೆ ಅಶ್ವಿನಿ ಜನ್ಮ ನಕ್ಷತ್ರವಾಗಿದ್ದರೆ ಅಶ್ವಿನಿ, ಮಘ, ಮೂಲ ಈ 3 ನಕ್ಷತ್ರಗಳು ಕೂಡ ಜನ್ಮತಾರೆಗಳಾಗಿಯೇ ಬರ್ತದೆ. ಈ ಥರ ತಿಳ್ಕೊಳ್ರಿ. ಜನ್ಮತಾರೆಯ ನಂತರದ ನಕ್ಷತ್ರ ಬಂದ್ಬಿಟ್ಟು ಸಂಪತ್ತಾರೆ ಅಂತ ಹೇಳ್ತೀವಿ. ಅದು 2ನೇ ತಾರೆ, 11ನೇ ತಾರೆ, 20ನೇ ತಾರೆ. ನಿಮ್ಮ ಜನ್ಮ ನಕ್ಷತ್ರದಿಂದ 2ನೇ ನಕ್ಷತ್ರ, 11ನೇ ನಕ್ಷತ್ರ, 20ನೇ ನಕ್ಷತ್ರ ಇವು ನಿಮಗೆ ಸಂಪತ್ತಾರೆಯಾಗಿ ಬರ್ತದೆ. ವಿಪತ್ತಾರೆ ಅಂತಂದರೆ 3, 12, 21 ಈ ಥರ ಹೇಳ್ತೇನೆ, ಅರ್ಥ ಮಾಡ್ಕೊಳ್ರಿ. 3ನೇ ನಕ್ಷತ್ರ, 12ನೇ ನಕ್ಷತ್ರ, 21ನೇ ನಕ್ಷತ್ರ. ಅದೇ ಥರ ಕ್ಷೇಮತಾರೆ ಬಂದುಬಿಟ್ಟು 4ನೇ ನಕ್ಷತ್ರ, 13ನೇ ನಕ್ಷತ್ರ, 22ನೇ ನಕ್ಷತ್ರ. ಪ್ರತ್ಯಕ್ ತಾರೆ ಬಂದುಬಿಟ್ಟು 5ನೇ ನಕ್ಷತ್ರ, 14ನೇ ನಕ್ಷತ್ರ, 23ನೇ ನಕ್ಷತ್ರ. ಸಾಧನೆ ತಾರೆ ಬಂದುಬಿಟ್ಟು 6ನೇ ನಕ್ಷತ್ರ, 15ನೇ ನಕ್ಷತ್ರ, 24ನೇ ನಕ್ಷತ್ರ. ನೈಧನ ತಾರೆ ಬಂದುಬಿಟ್ಟು 7ನೇ ನಕ್ಷತ್ರ, 16ನೇ ನಕ್ಷತ್ರ, 25ನೇ ನಕ್ಷತ್ರ. ಮಿತ್ರ ತಾರೆ ಬಂದುಬಿಟ್ಟು 8ನೇ ನಕ್ಷತ್ರ, 17ನೇ ನಕ್ಷತ್ರ, 26ನೇ ನಕ್ಷತ್ರ. ಅದೇ ರೀತಿಯಾಗಿ ಪರಮ ಮಿತ್ರ ತಾರೆ ಅಂದರೆ 9ನೇ ನಕ್ಷತ್ರ, 18ನೇ ನಕ್ಷತ್ರ, 27ನೇ ನಕ್ಷತ್ರ. ಹೌದು, ಈ ನವತಾರೆಗಳನ್ನ ತೆಗೆದುಕೊಂಡು ಏನು ಮಾಡಬೇಕ್ರಿ ಪ್ರಶ್ನೆ ಬರ್ತದೆ, ಹೌದಲ್ಲ? ಯಾರಿಗೆ ಜನ್ಮ ನಕ್ಷತ್ರ ಗೊತ್ತಿರ್ತದೋ ಅವರು
ಸಂಪತ್ತಾರೆ, ಕ್ಷೇಮತಾರೆ, ಸಾಧನಾ ತಾರೆ, ಮಿತ್ರತಾರೆ, ಪರಮ ಮಿತ್ರತಾರೆ, ಈ 5 ತಾರೆಗಳಲ್ಲಿ ಅವರಿಗೆ ಶುಭವಾಗಿ ಅದು ಫಲಗಳನ್ನು ಕೊಡ್ತದೆ. ಅದೇ ರೀತಿಯಾಗಿ ಜನ್ಮತಾರೆ, ವಿಪತ್ತಾರೆ, ಪ್ರತ್ಯಕ್ತಾರೆ, ನೈಧನ ತಾರೆಗಳವಲ್ಲ, ಇವು ಸ್ವಲ್ಪ ಕೆಟ್ಟ ಫಲಗಳನ್ನು ಕೊಡ್ತದೆ. ಯಾವುದ್ಯಾವುದು ಒಳ್ಳೆಯದು? ಸಂಪತ್ತಾರೆ ಒಳ್ಳೆಯದು, ಕ್ಷೇಮತಾರೆ ಒಳ್ಳೆಯದು, ಸಾಧನೆ ತಾರೆ, ವಿಶೇಷವಾಗಿ ಸಾಧನೆಯನ್ನು ಮಾಡೋದಿತ್ತಂದರೆ ನಿಮ್ಮ ಸಾಧನಾ ತಾರೆಯಲ್ಲಿ ನೀವು ಜಪ, ತಪಸ್ಸು, ಅನುಷ್ಠಾನ ಇವನ್ನೆಲ್ಲ ಮಾಡಿದಾಗ ಸಾಧನೆ ಆಗುತ್ತೆ ಅದರಿಂದ. ಅದೇ ರೀತಿಯಾಗಿ ಮಿತ್ರತಾರೆ ಒಳ್ಳೆಯದು, ಪರಮ ಮಿತ್ರತಾರೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಅದು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತದೆ. ಏನಾದರೂ ಒಂದು ಸಹಾಯ ಸಿಗಬೇಕು ಅಂದರೆ ಪರಮ ಮಿತ್ರತಾರೆಯಲ್ಲಿ ಮಿತ್ರರು ಪರಮ ಮಿತ್ರರಾಗಿ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಏನಾದರೂ ಒಂದು ಪ್ರಯಾಣ ಮಾಡಬೇಕಾಗಿದ್ದರೆ ಆದಷ್ಟು ವಿಪತ್ತಾರೆಯಲ್ಲಿ, ಪ್ರತ್ಯಕ್ ತಾರೆಯಲ್ಲಿ, ನೈಧನ ತಾರೆಯಲ್ಲಿ, ಅದೇ ರೀತಿ ಜನ್ಮ ತಾರೆಯಲ್ಲಿ 50-50, ಅಂದರೆ ಅರ್ಧ ಶುಭ ಇರ್ತದೆ, ಅರ್ಧ ಒಳ್ಳೆಯದು, ಅರ್ಧ ಕೆಟ್ಟದ್ದು ಇರ್ತದೆ. ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಈ ರೀತಿಯಾಗಿ ಈ ನಕ್ಷತ್ರಗಳನ್ನು ನಾವು ಮುಹೂರ್ತದಲ್ಲಿ ಹೇಗೆ ಬಳಸ್ತೀವೋ ಹಾಗೆ ಜಾತಕದಲ್ಲಿಯೂ ಕೂಡ ನಾವು ನಮ್ಮ ನಕ್ಷತ್ರದ ಅನುಸಾರವಾಗಿ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಾಗ ಆ ನಕ್ಷತ್ರದ ಒಂದು ಫಲ ನಮಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗ್ತದೆ. ಆದ್ದರಿಂದ ಎಲ್ಲರೂ ಈ ಪಂಚಾಂಗದ ವಿಷಯದಲ್ಲಿ ಇವತ್ತು ಹೆಚ್ಚು ಕಡಿಮೆ ಎಲ್ಲ ಅಂಶಗಳನ್ನು ನಾನು ಪೂರ್ಣ ಮಾಡಿದ್ದೇನೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಆಧ್ಯಾತ್ಮಿಕ ಅಥವಾ ಜ್ಯೋತಿಷ್ಯದ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಎಲ್ಲರ ಸಹಕಾರ ಇದೇ ರೀತಿಯಾಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.